30ನೇ ವಾರ್ಡ್ಗೆ ಮನೆಗಳ ಮಂಜೂರಾತಿ ಬಗ್ಗೆ ಶಾಸಕರು ಸ್ಪಂದಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಅವರಿಂದ ಕ್ಷೇತ್ರಕ್ಕೆ 2,000 ಮನೆಗಳನ್ನು ಕೇಳಿದ್ದು 2025ನೇ ಸಾಲಿನಲ್ಲಿ ಮನೆಗಳು ಹಂಚಿಕೆಯಾಗಲಿವೆ ಎಂದು ಈ ಸಂದರ್ಭದಲ್ಲಿ ಶಾಸಕರು ತಿಳಿಸಿದರು. ನಗರದಲ್ಲಿ ಈಗಾಗಲೇ ಸಂಸದರು ನೀಡಿರುವ ನಿವೇಶನ ಹಕ್ಕುಪತ್ರ ನಕಲಿ ಎಂದು ಹೇಳಿದ ಅವರು, ಸರ್ಕಾರದ ನಿಯಮಗಳನ್ನು ಬದಿಗೊತ್ತಿ ತರಾತುರಿಯಲ್ಲಿ ಮಾಡಿರುವುದು ಸರಿಯಿಲ್ಲ ಎಂದು ಹೇಳಿದರು. ನಗರಕ್ಕೆ ಸಂಪರ್ಕ ಕೊಂಡಿಯಂತೆ ಇರುವ ರಸ್ತೆಗಳಿಗೆ ಹೆಚ್ಚಿನ ಅನುದಾನವನ್ನು ವಿಶೇಷವಾಗಿ ತರುವುದಾಗಿ ಶಾಸಕರು ಭರವಸೆ ನೀಡಿದರು. ಸರ್, ಈಗ ನಾನು ಹೇಳ್ತಾ ಇದ್ದೆ, ಒಂದು ಕಡೆಯಿಂದ ಗುದ್ಲಿ ಪೂಜೆ ಮಾಡ್ತಿದ್ದೀವಿ. ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನು ರೀತಿ ನಾವು ನೀಟಾಗಿ ಅದನ್ನು ಅಪ್ರೂವಲ್ ತೊಗೊಂಡು ಬರಬೇಕು. ಈಗ 3.5 ಕೋಟಿ ಇದೊಂದು ವಾರ್ಡ್ಗೆ ಹಾಕಿದ್ದೀನಿ. ನಂತರ ಈ ಎಕ್ಸ್ಟೆನ್ಷನ್ನು ನೆಕ್ಸ್ಟ್ ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡ್ತೀನಿ. ಕುಡುತಿಗೆ 50 ಲಕ್ಷ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ಲಿ ಪೂಜೆ ಇದೆ. ಅದಾದಮೇಲೆ ದಿನ್ನೆ ಹೊಸಳ್ಳಿ ರಸ್ತೆ, ಜಡಳ್ತಿಮ್ಮನಹಳ್ಳಿ ರಸ್ತೆ, ಇನುಮಿಂಚೇನಹಳ್ಳಿ ರಸ್ತೆ, ಕಂದುವಾರ ಕೆರೆಯ ರಸ್ತೆ, ಆ ಕಡೆ ಅವಲಗುರ್ಕಿ ಮುಷ್ಟೂರು ರಸ್ತೆ, ಇಷ್ಟು ರಸ್ತೆ ವರ್ಷಗಳಿಂದ ಯಾರೂ ಹಾಕಿರಲಿಲ್ಲ. ಏನಾಗುತ್ತೆ ಅಂದರೆ ನೋಡಿ, ನಾನೆಲ್ಲ ನೋಡಿದ್ರೆ ಇನುಮಿಂಚೇನಹಳ್ಳಿ ರಸ್ತೆ ಎಲ್ಲ ಸೇರಿಸ್ಕೊಂಡ್ರೆ 25 ಕೋಟಿ ರೂಪಾಯಿ ಈ 4-5 ರಸ್ತೆಗೆ ಬೇಕು. ನಾನೀಗ ಈ 4-5 ರಸ್ತೆ ಮೇಲೇ 20-25 ಕೋಟಿ ಹಾಕ್ತಾಯಿದ್ದೀನಿ. ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ, ನಮ್ಮ ಸರ್ಕಾರದಲ್ಲಿ ಮಾಡಿರೋದು. ಅದು ಈಗ ಆದಷ್ಟು ಬೇಗ ಮಾಡ್ತೀನಿ. ನಾನು ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ, ಕಂದ್ವಾರ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ, ಆ ಕಡೆ ಮುಷ್ಟೂರು ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟು ಅನುದಾನ ತಂದಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಒಂದು 2-3 ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ವಿನಂತಿ ಮಾಡಿ ಎಲ್ಲಾ ವಾರ್ಡ್ಗಳ ಸಮಸ್ಯೆಗಳನ್ನು ಬಗೆಹರಿಸಲು ಸಹಕರಿಸುವಂತೆ ಶಾಸಕರು ಕೋರಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.